ಹೊಟ್ಟೆಯಲ್ಲಿರುವ ಸೂಕ್ಷ್ಮಜೀವಿಗಳನ್ನು ತೆಗೆದುಹಾಕಲು ಬೇವಿನ ಹೂವು. ಬೇವಿನ ಹೂವುಗಳು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿವೆ. ದೇಹವು ಶಕ್ತಿಯನ್ನು ಪಡೆಯುತ್ತದೆ. ಅವು ಹೊಟ್ಟೆಯಲ್ಲಿರುವ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತವೆ. ಬೇವಿನ ಹೂವುಗಳನ್ನು ಗುಲ್ಕೆಂಡ್ ಮಾಡಲು ಬಳಸಬಹುದು. ಇದು ರೋಗಗಳನ್ನು ತಡೆಯುತ್ತದೆ. ಇದು ಪುರುಷತ್ವವನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ. ಬೇವಿನ ಹೂವುಗಳನ್ನು ಕುದಿಯುವ ನೀರಿನಲ್ಲಿ ಹಾಕಿ ಹಬೆಯನ್ನು ಉಸಿರಾಡಿದರೆ ತಲೆನೋವು ಮತ್ತು ಕಿವಿ ನೋವನ್ನು ನಿವಾರಿಸುತ್ತೀರಿ. ಬೇವಿನ ಮರದ ಗಾಳಿಯು ಅನೇಕ ರೋಗಗಳನ್ನು ಗುಣಪಡಿಸುತ್ತದೆ. ಇದರ ಕಾಂಡ, ಎಲೆಗಳು, ಚಿಗುರುಗಳು ಮತ್ತು ಹೂವುಗಳು ಎಲ್ಲವೂ ತುಂಬಾ ಉಪಯುಕ್ತವಾಗಿವೆ. ಬೇವಿನ ಹೂವುಗಳನ್ನು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಹಿಂಗ್ ಮತ್ತು ಉಪ್ಪಿನೊಂದಿಗೆ ಬೆರೆಸಿ ತಿನ್ನುವುದರಿಂದ ಅಜೀರ್ಣ, ವಾಂತಿ, ವಾಕರಿಕೆ ಮತ್ತು ಸಡಿಲ ಚಲನೆ ಗುಣವಾಗುತ್ತದೆ. ಬೇವಿನ ಹೂವುಗಳನ್ನು ಬೆಲ್ಲದೊಂದಿಗೆ ಬೆರೆಸಿ ತಿನ್ನುವುದರಿಂದ ಹೊಟ್ಟೆಯಲ್ಲಿರುವ ಕೀಟಗಳು ಸಾಯುತ್ತವೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್